ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ಇವತ್ತು ವೆನ್ಸ್ಡೇ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಇವಾಗ ನೋಡ್ತಿರ್ಬೋದು ರಂಗೋಲಿ ಹಾಕ್ತಾಯಿದ್ದೀನಿ. ಏನಾಯ್ತಂದರೆ ಇವತ್ತು ನಾನು ರಂಗೋಲಿ ಹಾಕುವಾಗ ಫುಲ್ ಸ್ಕ್ರೀನಲ್ಲಿ ಇಟ್ಬಿಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ ಅದು ಫುಲ್ ಸ್ಕ್ರೀನಲ್ಲಿದೆ ಅಂತ. ಆಮೇಲೆ ಎಡಿಟ್ ಮಾಡುವಾಗ ಗೊತ್ತಾಯಿತು ಅದು ಫುಲ್ ಸ್ಕ್ರೀನಲ್ಲಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ರಾಪ್ ಮಾಡಿ ಹಾಕಿದರೆ ಮಧ್ಯದಷ್ಟೇ ಬಂದಿದೆ ರಂಗೋಲಿ. ಸೊ ನೋಡ್ಬೋದು ಆ ಕಡೆ ಈ ಕಡೆ ಹೊಸ್ತಿಲಿಗೆ ಹಾಕಿದ್ದು ಯಾವುದು ಬಂದೇ ಇಲ್ಲ. ಅದು ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡ್ತೀನಿ. ಈ ಥರ ಮಧ್ಯಕ್ಕಾಗಿದೆ, ಬಟ್ ಮುಂದ್ಗಡೆ ಎಲ್ಲ ಹಾಕಿದ್ದು ಬಂದೇ ಇಲ್ಲ. ಸೊ ನೋಡ್ಬೋದು ಇವಾಗ ಈ ಥರ ಹೊಸ್ತಿಲಿಗೆ ಹಾಕಿದ್ದೆ ನಾನು. ಅದೇನು ಕವರ್ ಆಗಿಲ್ಲ ಅಂತ ಈ ಥರ ಮತ್ತೆ ಕ್ಲಿಪ್ ಹಾಕಿದ್ದೀನಿ ಇವಾಗ. ಕಸ ಗುಡಿಸ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡೋದೇ ಒಂದು ಮಾರ್ನಿಂಗ್ ರೂಟೀನ್. ಸೊ ಮಾರ್ನಿಂಗ್ ಎದ್ಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದಾದಮೇಲೆ ಸ್ನಾನ ಮುಗೀತು. ಸ್ನಾನಕ್ಕೂ ಹೋಗಿದ್ದೆ. ಸ್ನಾನ ಮುಗಿದಾದ ತಕ್ಷಣ ಇವತ್ತೇನಿಲ್ಲ, ದೇವ್ರ ಪೂಜೆ ಏನು ಮಾಡೋದಿಲ್ಲ, ಇವತ್ತು ವೆನ್ಸ್ಡೇ ಅಲ್ಲ. ಸೊ ಹಾಗೆ ದೀಪ ಹಚ್ಚೋದಷ್ಟೇ. ಇವಾಗ ನಾನು ಯೂಸ್ ಮಾಡ್ತಿರೋದು ವ್ಯಾಸ್ಲಿನ್. ಅದು ಡೈಲಿ ಬ್ರೈಟ್ನಿಂಗ್ ಕ್ರೀಮ್ ಅಂತ ಬಾಡಿ ಲೋಷನ್. ನಾನು ಇದೊಂದೇ ಯೂಸ್ ಮಾಡೋದು ಮನೇಲಿದ್ದಾಗ. ಆಚೆ ಎಲ್ಲಾದರೂ ಹೋಗುವಾಗ ಮಾತ್ರ ಬೇರೆ ಎಲ್ಲ ಯೂಸ್ ಮಾಡೋದು. ಮತ್ತು ನೋಡ್ಬೋದು ನಾನು ಲ್ಯಾಕ್ಮಿ ಪೀಚ್ ಕ್ರೀಮ್ ಒಂದೇ ಫೇಸಿಗೆ ಅಪ್ಲೈ ಮಾಡೋದು. ಅದು ಬಿಟ್ಟರೆ ಏನು ಅಪ್ಲೈ ಮಾಡೋದಿಲ್ಲ. ಎರಡೂ ಆಯಿತು. ಇವಾಗ ಸ್ಕಿನ್ ಕೇರ್ ಆದಮೇಲೆ ಹೋಗಿಬಿಟ್ಟು ದೇವ್ರಿಗೆ ದೀಪ ಹಚ್ಚೋದಷ್ಟೇ. ಇವತ್ತು ಹೇಗಿದ್ದರೂ ವೆನ್ಸ್ಡೇ ಅಲ್ವಾ, ಪೂಜೆ ಏನೂ ಇರಲ್ಲ, ಬರೀ ದೀಪ ಹಚ್ಚೋದಷ್ಟೇ. ದೀಪ ಮತ್ತು ಉದಿನ ಕಡ್ಡಿ ಬೆಳಗೋದು. ಹೊಸ್ತಿಲಿಗೂ ಎಲ್ಲ ಪೂಜೆ ಮಾಡಿಕೊಂಡು ಅದಾದಮೇಲೆ ಏನಿದೆ ಕೆಲಸ ಅದು ಮಾಡೋದು. ನೋಡ್ಬೋದು ಕೆಲವೊಂದು ಬಟ್ಟೆಗಳಿತ್ತು ನೆನ್ನೆ ಹಾಕಿದ್ದು, ಅದನ್ನ ಇವತ್ತೇ ತೆಗೆದೆ. ಯಾಕಂದರೆ ಸ್ವಲ್ಪ ಮೋಡ ಇದ್ದಂಗೆ ಇತ್ತಲ್ಲ, ಸೊ ಹಾಗಾಗಿ ತೆಗೆದಿರಲಿಲ್ಲ. ಇವಾಗೆಲ್ಲ ಬಟ್ಟೆ ತೆಗೆದುಬಿಟ್ಟು ಮತ್ತೆ ಇವಾಗ ಏನು ತೊಳೆದಿದ್ನಲ್ಲ ಅದು ಹಾಕ್ತೀನಿ. ಇವಾಗ ಬಟ್ಟೆ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಬಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು. ಸೊ ನಾನು ಇವತ್ತು ತಲೆ ಸ್ನಾನ ಮಾಡಿದ್ದೆ, ಹಾಗಾಗಿ ಟವೆಲೆಲ್ಲ ಹಾಕಿದ್ನಲ್ಲ. ನಾನು ಯಾವುದೇ ರೀತಿಯ ಹೇರ್ ಡ್ರೈಯರೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ನ್ಯಾಚುರಲಾಗಿ ಅದು ಒಣಗಲಿ ಅಂತ ಬಿಟ್ಟಿರ್ತೀನಿ ಅಷ್ಟೇ. ಅದು ಬಿಟ್ಟು ಏನಾದರೂ ಎಮರ್ಜೆನ್ಸಿ ಹೊರಗಡೆ ಹೋದಾಗ ಮಾತ್ರ ಅದು ಯೂಸ್ ಮಾಡೋದು. ಅದು ಬಿಟ್ಟರೆ ಮನೇಲಿದ್ದರೆ ಇದೇ ಥರ ಓಪನ್ ಹೇರ್ ಬಿಟ್ಬಿಟ್ಟು ಕೈ ಬಿಡ್ತೀನಿ. ಅದು ಹಾಫ್ ಆನ್ ಅವರಲ್ಲೆಲ್ಲ ಒಣಗೋಗ್ಬಿಡುತ್ತೆ. ಸೊ ನೋಡ್ಬೋದು. ಒಂದು ವಿಡಿಯೋ ಮಾಡ್ತೀನಿ ಹೇರ್ ಕೇರ್ ರೂಟೀನ್. ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇವಾಗ ನೋಡ್ಬೋದು ಹೆಸರು ಕಾಳಿದ್ವು ಒಂದಿಷ್ಟು, ಅದೇ ನೆನೆಸಿರಲಿಲ್ಲ. ಸೊ ಹಾಗಾಗಿ ಸಬ್ಬಸಿಗೆ ಸೊಪ್ಪಿತ್ತು. ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಕಿಚನಿಗೆ ಬಂದಿದ್ದೀನಿ. ಕಾಳನ್ನು 2-3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ತುಂಬ ಬೆಂದು ರಾಡಿ ಆಗೋ ಥರ ಅದೇನು ಬೇಡ, ಸಾಕು 1-2-3 ವಿಷಲ್ ಆದರೆ ಕರೆಕ್ಟಾಗಿ ಬರುತ್ತೆ. ಅದು ಬಿಟ್ಟರೆ ಏನು ಅಷ್ಟೊಂದು ಮೆತ್ತಗೆಲ್ಲ ಬೇಯಿಸ್ಕೊಳ್ಳೋದೇನು ಬೇಡ. ಸಬ್ಸಿಗೆ ಸೊಪ್ಪಿತ್ತಲ್ಲ,
ಸೊ ಅದನ್ನೆಲ್ಲ ಒಂದೊಂದೇ ಆಗಿ ಬಿಡಿಯಾಗಿ ಇವಾಗ ಬಿಡಿಸಿಟ್ಕೊಂಡು ಅದಾದಮೇಲೆ ತೊಳ್ಕೊಂಡೆಲ್ಲ ಕ್ಲೀನಾಗಿ ಹೆಚ್ಕೊಳ್ತೀನಿ. ಇದಕ್ಕೆಲ್ಲ ಚಾಪಿಂಗ್ ಬೋರ್ಡೆಲ್ಲ ಯೂಸ್ ಮಾಡಲ್ಲ, ಯಾಕಂದರೆ ಅದು ಚಾಪಿಂಗ್ ಬೋರ್ಡಲ್ಲೇ ಕೆಲವೊಂದಿಷ್ಟು ಸೊಪ್ಪೆಲ್ಲ ಉಳಿದು ಬಿಡುತ್ತಲ್ಲ. ಸೊ ಹಾಗಾಗಿ ನೆಲದ ಮೇಲೇ, ನೆಲ ಅಂದರೆ ಅದು ಟೈಲ್ಸ್ ಮೇಲೇ ಕೌಂಟರ್ ಟಾಪ್ ಇದೆಯಲ್ಲ ಅದ್ರ ಮೇಲೇ ಹೆಚ್ಕೊತೀನಿ. ಹಾಗೆಯೇ ಸೇಮ್ ಈರುಳ್ಳಿನೂ ಅಷ್ಟೇ, ಯಾಕಂದರೆ ಒಂದಕ್ಕೆಲ್ಲ ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿದ್ರೆ ತೊಳೆಯೋಕ್ಕೆ ನಮಗೆ ಅಲ್ವಾ ಇದಾಗೋದು. ಸೊ ಹಾಗಾಗಿ ಸೊಪ್ಪೆಲ್ಲ ಕ್ಲೀನಾಗಿ ಒಂದು ಸಲ ತೊಳ್ಕೊಂಬಿಟ್ರೆ ಅದರಲ್ಲಿರ್ತಕ್ಕಂಥ ಮಣ್ಣೆಲ್ಲ ಕ್ಲೀನಾಗಿ ಹೋಗಿ ಸೊಪ್ಪು ಸರಿಯಾಗಿರುತ್ತೆ. ಇಲ್ಲಾಂದರೆ ಪಲ್ಯದಲ್ಲೆಲ್ಲ ಒಂಥರ ಮಣ್ಣು ಥರ ಬರುತ್ತಲ್ಲ. ಸೊ ಹಾಗಾಗಿ ನೋಡ್ಬೋದು ನಾನು ಕ್ಲೀನಾಗಿ ಇವಾಗ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹೆಚ್ತಿದ್ದೀನಿ. ಸಬ್ಸಿಗೆ ಪಲ್ಯ ಮಾಡೋದೇನು ಅಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಲ್ಲ ನಾರ್ಮಲ್ ಆಗಿ ಮಾಡ್ತಿರೋದು. ಅದೇನು ವಿಡಿಯೋ ಮಾಡಬೇಕು ಅನಿಸ್ಲಿಲ್ಲ ನನಗೆ, ಅದು ಹಾಗಾಗಿ ನಾನು ಮಾಡಲಿಲ್ಲ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡು ಹಾಗೆ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಅರಿಶಿನ ಪುಡಿ, ಉಪ್ಪು ಹಾಕಿ ಮಾಡಿದ್ರಾಯಿತು. ಸೊ ಇವಾಗ ನೋಡ್ಬೋದು ಮಧ್ಯಾಹ್ನಕ್ಕಂತ, ಇದು ಸಂಜೆಗಂತ ಮಾಡ್ತಿರೋದು, ಬಿಕಾಸ್ ನಾವು ಹೊರಗಡೆ ಹೋಗ್ತಿದ್ವಿ. ಹಾಗಾಗಿ ಇವಾಗಲೇ ರೊಟ್ಟಿ ಮಾಡಿಟ್ರೆ ಸಂಜೆ ಮತ್ತೆ ಬಂದು ಮಾಡೋದೇನು ಬೇಡ ಅಂತ ಮಧ್ಯಾಹ್ನನೇ ಮಾಡ್ತಿದ್ದೀನಿ. ನಾವು ಉತ್ತರ ಕರ್ನಾಟಕದವರು, ಸೊ ಹಾಗಾಗಿ ನಮ್ಮ ಕಡೆ ರೊಟ್ಟಿ ಮೇನ್ ಡಿಶ್ ಅಂತ ಹೇಳ್ಬೋದು. ನಾವು ಯಾವಾಗಲೂ ಒಂದು ದಿನಕ್ಕೆ ಒಂದು ಸಲನಾದರೂ ರೊಟ್ಟಿ ಮಾಡಲೇಬೇಕು. ರೊಟ್ಟಿ ಇಲ್ಲ ಅಂದರೆ ಅದು ಊಟ ಕಂಪ್ಲೀಟ್ ಆಗೋದೇ ಇಲ್ಲ ನಮ್ಮ ಕಡೆ. ಹಾಗಾಗಿ ನಾನು ಡೈಲಿ ರೊಟ್ಟಿನಾದರೂ ಚಪಾತಿನಾದರೂ ಏನಾದರೂ ಒಂದು ಮಾಡೇ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಆದರೂ ಸಂಜೆಗೆ ಬೇಕಂತ ಮಾಡ್ತಿದ್ದೀನಿ. ಸಂಜೆನೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದು ಊಟ ಮಾಡೋದು. ಸೊ ಹಾಗಾಗಿ ಈ ಥರ ಜಿಗಿಟ್ ಹಾಕ್ಕೋಬೇಕು. ಗಟ್ಟಿಯಾಗಿ ಜಿಗಿಟ್ ಹಾಕ್ಕೊಂಡಿದ್ದನ್ನು ಈ ಥರ ಏನಂದರೆ ಗಟ್ಟಿಯಾಗಿ ಕಲಿಸ್ಬೇಕು. ನಮ್ಮ ಭಾರ ಎಷ್ಟಿದೆ ಅದನ್ನೆಲ್ಲ ಫುಲ್ ಬಿಡಬೇಕು, ಯಾಕಂದರೆ ಆವಾಗಲೇ ಅದು ರೊಟ್ಟಿದೇನಿದೆ ಜಿಗಿ ಇದೆಯಲ್ಲ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೊಟ್ಟಿ ಎಲ್ಲ ಹರಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಕ್ಲೀನಾಗಿ ಮಾಡಿಕೊಂಡು ಕೆಳಗಡೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ನಾನು ಅದೇ ಥರ ಮಾಡೋದು. ಇವಾಗ ನೋಡ್ಬೋದು ಹಂಚಿಡ್ತಾಯಿದ್ದೀನಿ. ಹಂಚು ಸ್ವಲ್ಪ ಕಾಯಬೇಕು, ಯಾಕಂದರೆ ಅದು ಸ್ವಲ್ಪ ಕಬ್ಬಿಣದ್ದಲ್ಲ, ಹಾಗಾಗಿ ಕಾದರೆ ಒಳ್ಳೆಯದು. ಬಸ್ಕ ಆಗಿಬಿಡುತ್ತಿಲ್ಲ ಅಂದರೆ ಕಾಯದೆ ನಾವು ರೊಟ್ಟಿ ಹಾಕಿದರೆ ಅಕಸ್ಮಾತಾಗಿ. ಸೊ ಹಾಗಾಗಿ ಒಂದು 5-10 ನಿಮಿಷನಾದರೂ ಅದು ಕಾದರೆ ಮಾತ್ರ ಚೆನ್ನಾಗಿ ಬರುತ್ತೆ ರೊಟ್ಟಿ. ಸೊ ನೋಡ್ತಿರ್ಬೋದು ಈ ಥರ ನಾನು ಸೈಡಲ್ಲೆಲ್ಲ ದಿಂಡು ಕಟ್ತೀನಿ. ದಿಂಡು ಕಟ್ಟೋದು ಅಂತ ಹೇಳ್ತಾರೆ ನಮ್ಮ ಕಡೆ, ಯಾಕಂದರೆ ಅದು ಬೇಗ ಅದು ಉಚ್ಚೋಗ್ಬಿಡುತ್ತೆ, ಏನದು ಮುಂದ್ಗಡೆ ಎಲ್ಲ ಬಂದುಬಿಡುತ್ತಲ್ಲ, ರೊಟ್ಟಿ ಎಲ್ಲ ಕಿತ್ತೋದೋ ಥರ ಆಗುತ್ತಂತ ದಿಂಡು ಕಟ್ಟೋದು. ಅದಾದಮೇಲೆ ನೋಡ್ಬೋದು ರೊಟ್ಟಿ ಎಲ್ಲ ಉತ್ತಾಯಿದ್ದೀನಿ. ಒಂದು ಸಲ ಚೆಕ್ ಮಾಡಿದೆ ಕಾದಿದೆಯಾ ಅಂತ ಹಂಚು, ಇನ್ನೂ ಕಾದಿರಲಿಲ್ಲ. ಮತ್ತು ಇವಾಗ ಒಂದು 3 ರೊಟ್ಟಿ ಮಾಡೋದ್ರಲ್ಲಿ ಕರೆಕ್ಟಾಗಿ ಹಂಚು ಕಾದಿರುತ್ತೆ. ಅದು ಒಂದು ರೊಟ್ಟಿ ಇಲ್ಲಿ ಕೆಳಗಡೆ ಹಾಕಿದ್ದೆ, ಅದನ್ನು ಇವಾಗ ಅಲ್ಲೇ ಹಾಕಿದೆ. ಒಂದು 3-4 ರೊಟ್ಟಿ ಮಾಡಿದ್ರೆ ಪರ್ಫೆಕ್ಟಾಗಿ ಹಂಚೆಲ್ಲ ಕಾದಿರುತ್ತೆ. ಸೊ ಇವಾಗ ನಂದು ಹಂಚಿಟ್ಟ ಮೇಲೆ ಇದು 2ನೇ ರೊಟ್ಟಿ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮ ಮನೇಲಿ ಹೇಗಂದರೆ ತೀರಾ ದಪ್ಪ ಮಾಡಿದ್ರೆ ಯಾರೂ ತಿನ್ನೋದೇ ಇಲ್ಲ, ತೆಳ್ಳಗಿದ್ರೆ ಮೆತ್ತಗಿದ್ರೆ ಎಲ್ಲರೂ ತಿಂತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದೇ ಮಾಡೋದು. ಮತ್ತು ತಿರ್ಗಾ ರೊಟ್ಟಿ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಇದನ್ನೇನಿದೆ ಇವಾಗ ಹಾಕ್ತೀನಿ, ಯಾಕಂದರೆ ಒಂದು ಆಲ್ಮೋಸ್ಟ್ ಇವಾಗ 5 ಮಿನಿಟ್ಸ್ ಆಗಿದೆ ಅನಿಸುತ್ತೆ. ಸೊ ಹಾಗಾಗಿ ಈ ರೊಟ್ಟಿಗೆ ಮೇಲ್ಗಡೆ ನಾವು ಹಿಟ್ಟನ್ನು ಹಚ್ಚಿರ್ತೀವಲ್ಲ ಅದು ಮೇಲ್ಗಡೆ ಬರಬೇಕು, ಕೆಳಗಡೆ ಮಣೆ ಮೇಲೆ ಇರುತ್ತಲ್ಲ ಅದು ಕೆಳಗಡೆ ಹೋಗಬೇಕು. ಆವಾಗಲೇ ರೊಟ್ಟಿ ಕರೆಕ್ಟಾಗಿ ಆಗೋದು. ಆಮೇಲೆ ನೀರು ಹಚ್ಚಿ
ನೋಡ್ತಿರ್ಬೋದು ರೊಟ್ಟಿ ಯಾವ ಥರ ಉಬ್ಬುತ್ತಿದೆ ಅಂತ. ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ. ನನಗೆ ಚೆನ್ನಾಗೇ ಬರುತ್ತೆ ಆಲ್ಮೋಸ್ಟ್, ಯಾಕಂದರೆ ನಾವು ಮಾಡಿ ಅಭ್ಯಾಸ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲೂ ಏನು ಹರಿಯಲ್ಲ, ಪರ್ಫೆಕ್ಟಾಗೇ ಮಾಡ್ತೀನಿ ಇದರಲ್ಲಿ ಮಾತ್ರ. ಇವತ್ತು ನಾನೊಂದು ಬ್ಲೌಸಿಗೆ ಅರಿ ವರ್ಕ್ ಥರ ಮಾಡಿದ್ದೆ. ಅರಿ ವರ್ಕ್ ಅಂದರೆ ಅದು ಫುಲ್ ಪರ್ಫೆಕ್ಟ್ ಅರಿ ವರ್ಕ್ ಅಲ್ಲ, ನೀಡಲ್ ಸಹಾಯದಿಂದ ಮಾಡ್ತಾರಲ್ಲ ಆ ಥರ. ಗ್ಲೂಗನ್ ಫ್ಯಾಬ್ರಿಕ್ ಗ್ಲೂ ಬಳಸಿ ಮಾಡಿರೋದು. ನೋಡ್ಬೋದು ಇವಾಗ ಸುಮಾರು 10ರಿಂದ 11 ರೊಟ್ಟಿ ಆಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ. ಸಬ್ಸಿಗೆ ಪಲ್ಯ ಮಾಡಿದ್ದೆ ಅಂತ ಅನ್ನಲ್ಲ, ಅದನ್ನ ಸರ್ವ್ ಮಾಡ್ತಿದ್ದೀನಿ. ಸಬ್ಸಿಗೆ ಮತ್ತು ಹೆಸರು ಕಾಳು ಹಾಕಿ ಪಲ್ಯ ಮತ್ತು ರೊಟ್ಟಿ, ರೈಸ್ ಮತ್ತು ಬೇಳೆ ಸಾಂಬಾರು ಮಾಡಿದ್ದಷ್ಟೇ. ಇದು ಮಧ್ಯಾಹ್ನಕ್ಕೂ ಆಯಿತು ಸಂಜೆಗೂ ಆಯ್ತು ಅಂತ ಮಾಡಿದ್ದು. ಸೊ ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಏನು ತಲೆ ಸ್ನಾನ ಮಾಡಿದ್ನಲ್ಲ, ಸೊ ಅದೆಲ್ಲ ಒಣಗಿತ್ತು ಆಲ್ಮೋಸ್ಟು. ಮತ್ತು ಇವಾಗೆಲ್ಲ ಸಾಯಂಕಾಲ ಆಯ್ತಲ್ಲ, ಎಲ್ಲ ಬಾಚಿಕೊಂಡು ಮತ್ತು ದೇವ್ರ ಮುಂದೆ ದೀಪ ಹಚ್ಚಬೇಕು. ಸೊ ಹಾಗಾಗಿ ತಲೆ ಬಾಚ್ಕೊತಾ ಇದ್ದೀನಿ. ನಾನೊಂದು ಬ್ಲೌಸ್ ಡಿಸೈನಿಂದ ಇದನ್ನು ಹೇಳಿದ್ನಲ್ಲ, ಅರಿ ವರ್ಕ್ ವಿತ್ ನೀಡಲ್ ಅಂತ. ಸೊ ಅದು ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತಂತ. ಸೊ ಇದರಲ್ಲಿ ಆ್ಯಡ್ ಮಾಡಬೇಕಿತ್ತು, ಬಟ್ ತುಂಬ ಲೆಂತ್ ಆಗುತ್ತಂತ ಮಾಡಲಿಲ್ಲ. ನೋಡ್ಬೋದು ಇವಾಗ ನಾನು ಫೇಸ್ ವಾಶ್ ಮಾಡಲಿಕ್ಕೆ ಗಾರ್ನಿಯರ್ ಅವ್ರದ್ದೇ ಯೂಸ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ತುಂಬ ದಿನ ಆಯಿತು ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇವಾಗಲೂ ಅಷ್ಟೇ ಸಂಜೆ ಆಯ್ತಲ್ಲ, ಮುಖ ಎಲ್ಲ ತೊಳೆದು ಆಯಿತು. ಸೊ ಇದು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.